ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡಿ ಅಭಿಯಾನ ಮತ್ತು ಈಗಾಗಲೇ ಹೆಚ್ಚು ಕಡಿಮೆ ಶುರುವಾಗಿದೆ ಸಮಾವೇಶ. ಟ್ರಸ್ಟಿಗಳು ಲೆಕ್ಕ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಹರಿಹರ ಪಂಚಮಸಾಲಿ ಮಠದ ಆವರಣದಲ್ಲಿ ಲೆಕ್ಕ ಕೊಡಿ ಸಮಾವೇಶ ಆರಂಭ ಆಗಿದೆ ಈಗಾಗಲೇ. ಸೊ ಹಾಗಾಗಿ ಸಮಾವೇಶಕ್ಕೆ ವಚನಾನಂದ ಶ್ರೀಗಳು ಬಂದಿಲ್ಲ, ನನಗೆ ಆಹ್ವಾನ ಕೊಟ್ಟಿಲ್ಲ, ಹಾಗಾಗಿ ನಾನು ಹೋಗಲ್ಲ ಅಂತ ಹೇಳಿದರು. ವಚನಾನಂದ ಶ್ರೀ ಅನುಪಸ್ಥಿತಿಯಲ್ಲೇ ಲೆಕ್ಕವನ್ನು ಕೊಡ್ತಾ ಇದ್ದಾರೆ ಟ್ರಸ್ಟಿಗಳು. ಮತ್ತೊಂದು ಕಡೆ ಮಠದ ಆವರಣದಲ್ಲಿ ಮಠದ ಭಕ್ತರು ಕೂಡ ಇದ್ದಾರೆ. ಅದನ್ನ ಏನಾದರೂ ನಿಮಗೆ ಅನುಮಾನ ಅಥವಾ ಏನಾದರೂ ಆತಂಕ ಅಥವಾ ಯಾರಾದರೂ ನಾವು ರೊಕ್ಕ ಕೊಟ್ಟಿದ್ವಿ ಅನ್ನೋಂಥ ಪುಣ್ಯಾತ್ಮರಿದ್ದರೆ ಅದನ್ನ ನಂತರ ದಿನಗಳಲ್ಲಿ, ಈಗ ಈ ಸಭೆಯಲ್ಲಿ ಕೇಳಿದರೆ ಗೊಂದಲ ಆಗ್ಬೋದು. ನಂತರ ದಿನಗಳಲ್ಲಿ ನೀವು ಬರವಣಿಗೆ ಮೂಲಕ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೀವಿ. ಆ ಕೆಲಸವನ್ನು ದಯವಿಟ್ಟು ಮಾಡ್ರಿ. ಈಗ ನಾವು ಅಲ್ಲಿ ನಮ್ಮ ಮಠದೊಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಹಿರಿಯ ಜಗದ್ಗುರು ಒಂದು ಸಿಂಹಾಸನ ಇದೆ. ಆ ಸಿಂಹಾಸನಕ್ಕೆ ಅವರು ಒಂದು ಮೂರ್ತಿಯನ್ನು ಇಟ್ಟಿದ್ದೀವಿ, ಅದಕ್ಕೆ ಹಾರ ಹಾಕಬೇಕು ಅಂತ ನಾವು ಹೋದಾಗ ಅಲ್ಲಿ ಕಳ್ಳ 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 ಅಂತ ಕೂಗ್ತಾಡ್ತಾರೆ. ಇದು ಇವ್ರ ಸಂಸ್ಕೃತಿ. ಇದು ನಮ್ಮ ವಚನಾನಂದ ಸ್ವಾಮಿಗಳು ಕಲಿಸಿದಂಥ ಸಂಸ್ಕೃತಿ. ನಾವು ಅವತ್ತು ಮೊನ್ನೆ 13ನೇ ತಾರೀಕು ನಡೆದಂಥ ಸಭೆಯನ್ನು ಮುಗಿಸ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೊರಗಡೆ ನಿಂತ್ಕೊಂಡು ಚಪ್ಪಲಿ ತೋರಿಸ್ತಾರೆ. ಚಪ್ಪಲಿನ ಅದನ್ನ ನಮ್ಮ ಯಾರ ಪುಣ್ಯಾತ್ಮ ಹಿರಿಯರು, ನಾನು ಸಿಂಹದ ಮರಿ ಅಂತ ಹೇಳ್ತಕ್ಕಂಥವ್ರು, ಹುಲಿ ಮರಿ ಅಂತ ಹೇಳ್ತಕ್ಕಂಥವ್ರು, ಅದು ನಾವು ಚಪ್ಪಲಿಯನ್ನು ತೋರಿಸ್ಕೊಂಡು ಹೋದ್ರೆ ಅಲ್ಲ ಅಂತಾರೆ. ಇದು ಅವ್ರ ಸಂಸ್ಕೃತಿ. ಅಂಥ ಕೆಲಸವನ್ನು ನಾವು ಯಾವತ್ತೂ ಮಾಡೋದಿಲ್ಲ. ಅವರು ಬೇಕಾದಷ್ಟು ಸಭೆಯಲ್ಲಿ ಮಾಡಿದ್ದಾರೆ. ನಾವು ಯಾರಾದರೂ ಬಂದು ಅವತ್ತು ಅಲ್ಲಿಗೆ ಅವ್ರಿಗೆ ಏನಾದರೂ ಸ್ವಲ್ಪ ಅಡ್ಡಿ ಆತಂಕ ಉಂಟು ಮಾಡಿದ್ದಿಲ್ಲ. ನಾವು ಯೋಚನೆನ ಮಾಡಬೇಕು. ನಾನು ನಮ್ಮ ಇಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಂದು ಪ್ರಶ್ನೆ ಮಾಡ್ತೀವಿ ಸಂದರ್ಭದಲ್ಲಿ. ನಾವು ಏನೇ ವ್ಯತ್ಯಾಸ ಇದ್ರೂ ಕೂಡ 4 ಗೋಡೆ ಮಧ್ಯದಲ್ಲಿದ್ದು ಗಲಾಟೆ ಮಾಡ್ತಿದ್ವಿ, ಪ್ರಶ್ನೆ ಕೇಳ್ತಿದ್ವಿ, ಉತ್ತರ ತಗೊಂತಿದ್ವಿ. ಆದರೆ ಅವತ್ತು ವಿನಃ ಕಾರಣ ನಾನು ಯಾವಾಗ 24 ಅಂತೇಳಿ ಗಡುವನ್ನು ಕೊಟ್ಟೆ ಸ್ವಾಮಿಗಳಿಗೆ, ಆ ಒಂದು ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಹೊರಗಡೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬೀದಿ ತಂದ್ರಲ್ಲ, ಇದು ನೀವು ಸಮಾಜದವರ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ನೀವು ಡಾಕ್ಟ್ರೆ. ಎಷ್ಟೇ ನಮ್ಮ ಇಲ್ಲಿ ಗಲಾಟಿದ್ರು ಕೂಡ, ಎಷ್ಟೇ ವ್ಯತ್ಯಾಸ ಇದ್ರು ಕೂಡ ಮಾತಾಡಿ ಬಗೆಹರಿಸ್ಕೊಳ್ತಿದ್ವಿ. ಯಾತಕ್ಕೆ ಹೋದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ? ನಿಮಗೇನು ಯಾರ ಕೂನಿ ಮಾಡಿದ್ದಾರ ನಿಮ್ಮನ್ನ? ಇದು ನಿಮ್ಮ ಸಮಾಜ ಸಂಘಟನೆಯ ಪದ್ಧತಿನ? ಅದಕ್ಕೆ ನಮ್ಮ ಸ್ವಾಮಿಗಳು ಕುಮ್ಮಕ್ಕು ಯಾಕೆ ಮಾಡ್ತೀರಿ ಇಂಥವನ್ನ? ಇವತ್ತು ಸಮಾಜವನ್ನ, ನಾನು ಅವತ್ತಿನ ಸಭೆಯಲ್ಲೇ ಮಾತಾಡಿದ್ದೀನಿ, ಸಮಾಜವನ್ನ ಎಲ್ಲರೂ ಕಲ್ತ್ಕೊಂಡು ಬೀದಿ ತರ್ತಾ ಇದ್ದೀರಿ. ನಿಮ್ಮಗಳನ್ನು ನೋಡಿ ಜನ ಅಪಹಾಸ್ಯ ಮಾಡ್ತಾರೆ. ಸ್ವಲ್ಪ ಮೈಮ್ಯಾಗ ಎತ್ತರ ಇಟ್ಟನ್ನು ಮಾತಾಡ್ರಿ ಅಂತ ಆ ಡಾಕ್ಟರ್ಗೆ ನೇರವಾಗಿ ಹೇಳಿದ್ದೇನೆ. ಆದರೂ ಅವತ್ತಿನ ಸಭೆಯ ಕೊನೆಯ ಹಂತದಲ್ಲಿ ನನಗೇನೋ ಆಗಿಬಿಟ್ಟಿದೆ, ನಾನು ಸತ್ತ ಹೋಗ್ಬಿಟ್ಟಿದ್ದೀನಿ ಅಂತೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಡೀ ಸಮಾಜವನ್ನು ಇವತ್ತು ರೋಡಿ ತಂದು ನಿಲ್ಲಿಸಿದ್ರಲ್ಲ, ಇದು ಅವರ ಇದೇ ವ್ಯಕ್ತಿತ್ವಕ್ಕೆ ತಕ್ಕಿದ್ದೆ ಅವ್ರು ಹೇಳಬೇಕು. ಅದಕ್ಕೆ ಈ ನಮ್ಮ ಸ್ವಾಮಿಗಳ ಪ್ರೋತ್ಸಾಹ, ಜೊತೆಗೆ ಪುಣ್ಯಾತ್ಮರು ಮನೆ ಎಲ್ಲೆಲ್ಲೋ ಒಂದು ಹಾಳು ಮಾಡಿ ಇವತ್ತು ಮತ್ತೆ ಇಲ್ಲಿ ಬಂದಿದ್ದಾರೆ. ಅಂಥವರು ಇದಕ್ಕೆ ಉತ್ತರ ಕೊಡಬೇಕು ಬಹುತೇಕ. ಯಾತಕ್ಕಾಗಿನೇ ಇದನ್ನು ಮಾಡಿದ್ರಿ? ಆಮೇಲೆ ಹೇಳ್ತಾರೆ, ನಮ್ಮ ತಂದೆಯವರು 5 ಎಕರೆ ಜಮೀನು ದಾನ ಕೊಟ್ರಂತೆ. ಪುಣ್ಯಾತ್ಮರು ಬಹಳ ದೊಡ್ಡವರು, ಕೊಡ್ಬೋದು ದಾನ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ಆ ಜಮೀನನ್ನ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ. ಮಾನ್ಯ ಶಿವಪ್ಪನವರು ಆ ಹೊಲವನ್ನ ಖರೀದಿ ಮಾಡಿಕೊಂಡು ರೈತರ ಕಡೆಯಿಂದ 5 ಲಕ್ಷ ರೂಪಾಯಿ 1 ಎಕರೆ ಅಂತ ಜಮೀನನ್ನ ಖರೀದಿ ಮಾಡಿಕೊಂಡು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ರು. ನಮಗೆ ಕೊಡೋ ಹೊತ್ತಿಗೆ ಆ ಅಗ್ರಿಮೆಂಟು ವಾಯ್ದೆ ಮುಗಿದೋಗಿತ್ತು. ಅವಾಗ ರೈತ ತಿರುಗಿ ಬಿದ್ದ, ಇಲ್ಲ ನಾನು ಕೊಡೋದಿಲ್ಲ, ನಿಮ್ದು ವಾಯ್ದೆ ಮುಗಿದೋಗೈತಿ ಅಂತೇಳಿ ಮತ್ತೆ 7 ಲಕ್ಷ ರೂಪಾಯಿ ಎಕರೆ ಹೆಂಗ ಆ ಜೊತೆ ಮಾತಾಡ್ಕೊಂಡು ಆ ಜಮೀನನ್ನು ತಗೊಂಡಿದ್ವಿ. ನಾವು ದುಡ್ಡು ಕೊಟ್ಟು ತಗೊಂಡು ಜಮೀನು ಇವ್ರು ಹೆಂಗೆ ದಾನ ಕೊಟ್ಟರು ಅದು ಗೊತ್ತಿಲ್ಲ. ನನಗೆ ಅವ್ರನ್ನೇ ಕೇಳಬೇಕು. ಇಂಥ ಎಲ್ಲ ವಿಷಯಗಳನ್ನು ನಾನು ಬಹಳ ವಿವರವಾಗಿ ನನ್ನ ಈ ಸಭೆಯ
ಕೊನೆಯ ಹಂತದಲ್ಲಿ ನಾನು ಹೇಳ್ತೀನಿ ಅಂತ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ಉಮ್ಮಣ್ಣವರು ಇಲ್ಲಿನ ಮೇಲೆ ಇದ್ದ ನಡೆಸಿಕೊಡ್ತಾರೆ ಅಂತ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರ ಸೆಕ್ಷನ್ ಮಾತನ್ನು ಮುಗಿಸ್ತಾರೆ. ಬಾವಿ ಬೆಟ್ಟಪ್ಪ ಅಂತ ಇವರು ಮಠದ ಟ್ರಸ್ಟಿ ಈಗ ಮಾತನಾಡಿದವರು. ಇವರು ಟ್ರಸ್ಟಿಗಳಿಗೆ ಎಲ್ಲೆಲ್ಲಿ ಮಠದ ಭಕ್ತರು ಅವಮಾನ ಮಾಡಿದ್ರು ನೇರವಾಗಿ ವಚನಾನಂದ ಶ್ರೀಗಳ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಭಕ್ತರಿಗೆ ಇವರು ಕಲಿಸ್ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ, ನಮಗೆ ಚಪ್ಪಲಿ ತೋರಿಸ್ತಾರೆ, ನಮ್ಮನ್ನು ಕಳ್ಳ ಅಂತ ಕೂಗ್ತಾರೆ ರೋಡಲ್ಲಿ ಹೋಗಬೇಕಾದ್ರೆ ಮಠದ ಭಕ್ತರು ಅಂತೆಲ್ಲ ಒಂದಷ್ಟು ಆರೋಪಗಳನ್ನು ಅವ್ರು ಮಾಡಿದ್ರು ಬಾವಿ ಬೆಟ್ಟಪ್ಪ ಅವರು. ಅಂದರೆ ಇದು ಯಾಕೋ ಬಗೆಹರಿಯುವ ರೀತಿ ಕಾಣ್ತಾ ಇಲ್ಲ. ಟ್ರಸ್ಟಿಗಳಿಗೆ ವಚನಾನಂದ ಶ್ರೀಗಳ ವಿರುದ್ಧ ವಿಪರೀತ ಕೋಪ ಇದೆ. ವಚನಾನಂದ ಶ್ರೀಗಳ ಭಕ್ತಾದಿಗಳಿಗೆ ಟ್ರಸ್ಟಿಗಳ ವಿರುದ್ಧ ಕೋಪ ಇದೆ. ಹಾಗಾಗಿಯೇ ಇದು ಬಗೆಹರಿಯುವ ರೀತಿ ಕಾಣ್ತಾ ಇಲ್ಲ. ಹೊರಗಡೆ ಎಲ್ಲ ಟ್ರಸ್ಟಿಗಳ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಮಠದ ಭಕ್ತರು. ನೀವು ಕೊಡೋ ಲೆಕ್ಕನ ನಾವು ಒಪ್ಪಲ್ಲ, ಯಾಕೆಂದರೆ ನೀವು ಕೊಡ್ತಿರೋದು ಕಳ್ಳೆಕ್ಕ, ನಮಗೆ ನಿಜವಾದ ಲೆಕ್ಕ ಬೇಕು ಅಂತೆಲ್ಲ ಅವ್ರು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ಅವರು ಒಪ್ತಾರಾ ಒಪ್ಪಲ್ವಾ, ಬಟ್ ಅವರು ಲೆಕ್ಕ ಕೊಡೋದನ್ನಂತೂ ಕೊಡಲೇಬೇಕು. ಜೈ ಪಂಚಮಸಾಲಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಹರ ಹರ. ಪೂಜ್ಯರ ಆಗಮನ ಸದಾಕಾಲ ಧನ್ಯತಾ ಭಾವವನ್ನ ಸೃಷ್ಟಿಸುವಂತಹ ಮಧುರಾತಿ ಮಧುರ ಗಳಿಗೆ ಇದಾಗಿರುವಂಥದ್ದು. ಪೂಜ್ಯರು ಬಹಳ ಅಂತಃಕರಣದಿಂದ ಸನ್ನಿಧಾನವನ್ನ ಕರುಣಿಸ್ತಾ ಇದ್ದಾರೆ ನಮಗಾಗಿ.